ಮಹಾರಾಷ್ಟ್ರದಲ್ಲಿ ನ್ಯಾಯಯುತವಾಗಿ ಮತದಾನ ಆಗಿಲ್ವಾ? ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಇದರ ಬಗ್ಗೆ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಚಾರ ಇಷ್ಟೇ ನೋಡಿ, ಇವತ್ತು ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿಯಾಗಿದೆ. ಒಂದು ಕಡೆ ಏಕನಾಥ್ ಶಿಂದೆ ಅವರು DCM ಆಗಿ ಪ್ರಮಾಣವಚನ ಸ್ವೀಕರಿಸಿಯಾಗಿದೆ. ಇದರ ಮಧ್ಯದಲ್ಲಿ ಪರಕಾಲ ಪ್ರಭಾಕರ್ ಅವರು ರೈಸ್ ಮಾಡಿರ್ತಕ್ಕಂಥ ಕ್ವಶನ್ ಬಹಳ ಇಂಪಾರ್ಟೆಂಟ್. ದಿ ವೈರ್ ಎನ್ನುವ ವೆಬ್ಸೈಟ್ಗೆ ಕರಣ್ ಥಾಪರ್ ಎನ್ನುವ ಹಿರಿಯ ಪತ್ರಕರ್ತರಿಗೆ ಪರಕಾಲ ಪ್ರಭಾಕರ್ ಒಂದು ಸಂದರ್ಶನ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ಇಲ್ಲಿ ಇದು ಯಾವ ತರಹದ ಅಂಕಿಅಂಶಗಳು, ಸಾಯಂಕಾಲ 5 ಗಂಟೆವರೆಗೂ ಮಹಾರಾಷ್ಟ್ರದಲ್ಲಾಗಿದ್ದಂಥ ಮತದಾನದ ಶೇಕಡಾವಾರು ಪ್ರಮಾಣ ಎಷ್ಟು, 5 ಗಂಟೆ ಆದಮೇಲೆ ರಾತ್ರಿ 11:30 ಒಳಗಡೆ ಎಷ್ಟು ಪ್ರಮಾಣ ಜಾಸ್ತಿ ಆಯಿತು. ಭಾರತದ ಇತಿಹಾಸದಲ್ಲಿಯೇ ಯಾವುದೇ ರಾಜ್ಯದಲ್ಲೂ ನಾವು ಚೆಕ್ ಮಾಡಿಕೊಂಡಾಗ ಈ ಥರ 8%, 9%, 10% ರೈಸ್ ಆಗಲ್ಲ. ಆದರೆ ಇಲ್ಲಿ ಚೆಕ್ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಈ ಥರ ಆಗಿದ್ದೆಲ್ಲ ಹೇಗೆ? ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 11:30ವರೆಗೂ ಅಂಥ ಮ್ಯಾಜಿಕ್ ಏನು ನಡೀತು ಅಂತ ಅವರು ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ. ವಿಚಾರ ಇಷ್ಟೇ, ಅಲ್ಲಿ EVM ಬಗ್ಗೆ ಕ್ವಶನ್ ಮಾಡ್ತಾ ಇಲ್ಲ ಅವರು. ಆದರೆ ಮತದಾನದ ಶೇಕಡಾವಾರು ಪ್ರಮಾಣವನ್ನು ಚುನಾವಣಾ ಆಯೋಗ ತಿಳಿಸಿದೆಯಲ್ಲ, ಈ ಪ್ರಮಾಣದಲ್ಲಿ ಭಾರೀ ಪ್ರಮಾಣದ ವ್ಯತ್ಯಾಸ ಕಂಡು ಬರ್ತಾ ಇದೆಯಲ್ಲ, ಇದು ಹೇಗೆ ಅಂತ ಅವರ ಸಂದೇಹ ಏನು ಅಂದರೆ, ಮತದಾನದ ದಿನ ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ ವೋಟಿಂಗ್ ನಡೀತು, ಒಂದೇ ಹಂತದಲ್ಲಿ ವೋಟಿಂಗ್ ಮುಗೀತು. ಸಾಯಂಕಾಲ 5 ಗಂಟೆ ಅವತ್ತು ವೋಟಿಂಗ್ ಮುಗಿದಾಗ 58.22% ಇತ್ತು. ರಾತ್ರಿ 11:00ವರೆಗೆ ಒಂದು ಡೇಟಾ ಬಿಡುಗಡೆ ಆಗುತ್ತೆ, ಅದರಲ್ಲಿ 65.02% ಅಂತ ಹೇಳ್ತಾರೆ. ಅಂದರೆ ಶೇಕಡ 58.22 ಅಂತ ಹೇಳಿದ್ರೆ 5,64,88,024 ಮತಗಳಾಗ್ತವೆ. ಒಂದು ಅಪ್ರಾಕ್ಸಿಮೇಟ್ಲಿ 5.25 ಕೋಟಿ ಅಂತ ಅಂದುಕೊಳ್ಳೋಣ. ಅದು 11:00ವರೆಗೆ ಲೆಕ್ಕ ಹಾಕಿದಾಗ 65.02% ಅಂತ ಹೇಳಿದ್ರೆ 6,30,00,000 ಆಗ್ಬಿಡ್ತಲ್ಲ. 5.64 ಕೋಟಿಯಲ್ಲಿ 6,30,00,000 ಎಲ್ಲಿ? ಇಷ್ಟು ಚಲಾವಣೆ ಆಗಿದೆ ಅಂತ ಹೇಳಿದ್ರೆ ಸಾಯಂಕಾಲ 5ರಿಂದ 11:30 ರಾತ್ರಿ ಇಲ್ಲಿಗೆ ಟೋಟಲ್ಲಾಗಿ 65,97,708 ಮತಗಳು 8 ಮತಗಳು ಚಲಾವಣೆ ಆಗಿದೆ. ಇಷ್ಟು ಮತಗಳು 65 ಲಕ್ಷ ಮತಗಳ ವ್ಯತ್ಯಾಸ ಬಂದುಬಿಡುತ್ತಲ್ಲ. 5 ಗಂಟೆ ಅಂದರೆ ಕಟ್ಟ ಕಡೆ ವ್ಯಕ್ತಿ 5 ಗಂಟೆಗೆ ಬಂದು ವೋಟ್ ಮಾಡಬೇಕು ಅಂತ ಇರ್ತಾನೆ. ಅವನು ಯಾವಾಗ ಪ್ರಿಮೈಸಿಸ್ ಎಂಟ್ರಿ ಆಗ್ತಾನೋ, ಬೂತ್ ಇರ್ತಕ್ಕಂಥ ಕಾಂಪೌಂಡ್ ಒಳಗಡೆ ಎಂಟ್ರಿ ಆಗ್ತಾನೋ, ಅದು ಕೊನೆ ಗೇಟ್ ಹಾಕ್ಬಿಡ್ತಾರೆ. ಆಮೇಲೆ ಅಲ್ಲಿವರೆಗೂ ಒಳಗಡೆ ಎಷ್ಟು ಜನ ಆದರೂ ಇರಲಿ, 100 ಜನ, 200 ಜನ, 300 ಜನ, 400 ಜನ, ಎಷ್ಟು ಜನ ಆದರೂ ಇರಲಿ, ಅಷ್ಟೂ ಜನಕ್ಕೆ ವೋಟಿಂಗ್ ಅವಕಾಶ ಕೊಡ್ತಾರೆ. ಲಾಸ್ಟ್ ಯಾರು ಬರ್ತಾನೋ ಅವನ ನಂಬರ್ ಫಸ್ಟ್ ಅಂತ, ಕಾಂಪೌಂಡ್ ಒಳಗಡೆ ಲಾಸ್ಟ್ ಯಾರು ನಿಂತಿರ್ತಾನೋ ಅವನ ನಂಬರ್ ಫಸ್ಟ್ ಅಂತ ಕೊಡ್ತಾರೆ. ಯಾಕೆ ಗೊತ್ತಾ? ಬೂತ್ಗೆ ಹತ್ತಿರ ಯಾರು ಇರ್ತಾನಲ್ಲ ಅವನಿಗೆ 1 ಅಂತ ಕೊಟ್ಬಿಟ್ರೆ ಅದು ಆ್ಯಡ್ ಆಗ್ತಾನೆ ಹೋಗ್ತಿರ್ತಾರೆ ಆ ಕಡೆಯಿಂದ ಅಂತ. ಇನ್ನೂ ಯಾರೋ ಸೇರ್ಕೊಳ್ತಾ ಇರ್ತಾನೆ, ಅವ್ರಿಗೂ ನಂಬರ್ ಬರೀತಾ ಇರ್ತಾರೆ ಅಂತ. ಹಾಗಲ್ಲ, ಕಾಂಪೌಂಡ್ ಕ್ಲೋಸ್ ಆದ ತಕ್ಷಣ, ಗೇಟ್ ಕ್ಲೋಸ್ ಆದ ತಕ್ಷಣ ಅವನಿಗೆ 1 ಅಂತ ಕೊಟ್ಬಿಟ್ಟು ಮತವನ್ನು ಚಲಾವಣೆ ಮಾಡಿಸ್ತಾರೆ. ಆಯ್ತಪ್ಪ, ಒಂದು ವೋಟ್ಗೆ ಸರಾಸರಿ 1 ನಿಮಿಷ ಅಂತ ಕನ್ಸಿಡರ್ ಮಾಡಿದ್ರೂ ಕೂಡ 100 ವೋಟ್ಗೆ 100 ನಿಮಿಷಗಳು ಬೇಕು. ಒಬ್ಬ ಮನುಷ್ಯನಿಗೆ 100 ನಿಮಿಷ. 1000 ವೋಟ್ ಇದ್ದರೆ 1000 ನಿಮಿಷ ಬೇಕು. ಕೆಲವು ಸಲ 2 ನಿಮಿಷನೂ ಹಿಡಿಯುತ್ತೆ ಒಬ್ಬರು ವೋಟ್ ಮಾಡಿಸ್ಕೊಳ್ಳೋದಕ್ಕೆ, 2.5 ನಿಮಿಷನೂ ಹಿಡಿಬಹುದು. ಈ ಲೆಕ್ಕಾಚಾರದಲ್ಲಿ ಬಂದರೂ ಕೂಡ 65 ಲಕ್ಷ ಮತಗಳ ವ್ಯತ್ಯಾಸ ಬರ್ತಿದೆಯಲ್ಲ, ಇದು ಹೇಗೆ? ಎಲ್ಲ ಬೂತು ಒಟ್ಟಿಗೆ ಲೆಕ್ಕ ಹಾಕ್ಬಿಡ್ತಾರೆ ಅಂದರೆ ನಿಮಿಷದಲ್ಲಿ. ಪ್ರತಿಯೊಂದು ಬೂತ್ಗೂ 1 ನಿಮಿಷ 2 ನಿಮಿಷ ಅಂತಾನೆ ಅಲ್ವಾ ಇದೆಲ್ಲ ಓಟ್ ಬರುತ್ತೆ. ನಿಜ, ಅದು ಒಪ್ಪೋಣ ನಾವು, ಇಲ್ಲ ಅಂತಲ್ಲ. ಆದರೂ ಒಂದು ಬೂತ್ಗೆ ಸರಾಸರಿ 1200 ವೋಟ್ ಇರುತ್ತೆ ದೇಶದಲ್ಲಿ. 1200 ವೋಟ್ಗಳಲ್ಲಿ ಇವರು ಈ 8%, 9% ಮಾತಾಡ್ತಾ ಇದ್ದಾರಲ್ಲ, ಅಷ್ಟೊಂದು ಜನ ಅಂದರೆ ಇವ್ರ ಪ್ರಕಾರ ರಾತ್ರಿ 11:30ವರೆಗೂ ಕೂಡ ಮತದಾರ ನಿಂತಿರಬೇಕು ಆ ಕ್ಯೂನಲ್ಲಿ. ಎನಿ ಬೂತ್ ಅಕಸ್ಮಾತ್ ನಿಂತಿದ್ದಿದ್ರೆ ದೇಶದಲ್ಲಿ ಎಲ್ಲಾದರೂ ಸುದ್ದಿ ಆಗ್ತಿರ್ಲಿಲ್ವಾ? ನೋಡಿ, ಮಹಾರಾಷ್ಟ್ರದಲ್ಲಿ ರಾತ್ರಿ 11 ಗಂಟೆ ಆದರೂ ಜನ ವೋಟ್ ಮಾಡ್ತಾ ಇದ್ದಾರೆ, 11:15 ವೋಟ್ ಮಾಡಿದ್ದಾರೆ, 10:15 ವೋಟ್ ಮಾಡಿದ್ದಾರೆ. ಇರಬೇಕಾಗಿತ್ತಲ್ವಾ? ಯೂಶ್ವಲ್ಲಾಗಿ 5 ಗಂಟೆ ಮೇಲೆ ಅಂದರೆ ಒಂದು 6, 6:30, 7ಕ್ಕೆ ಫಿನಿಶ್ ಮುಗಿದೋಗ್ಬಿಡುತ್ತೆ. ಅದೇ ಮ್ಯಾಕ್ಸಿಮಮ್ ಅಂತ ಕನ್ಸಿಡರ್ ಮಾಡೋಣ ನಾವು. ಆದರೆ ಮಹಾರಾಷ್ಟ್ರ ರಾತ್ರಿ 11:30 ಯಾರಾದರೂ ನೋಡಿದ್ದೀರಾ, ಯಾರಾದರೂ ಕೇಳಿದ್ದೀರಾ? 11:30 ಗಂಟೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇಂಥ ಕಟ್ಟ ಕಡೆಯ ಮತದಾರ ಇಂಥ ಬೂತಲ್ಲಿ ಬಂದು ವೋಟ್ ಮಾಡ್ದ? ಡೋಂಟ್ ನೋ. ಇದೊಂದು ಭಾಗ. ವೋಟ್ನ ಕೌಂಟ್ ಮಾಡ್ತಾರಲ್ಲ, ಕೌಂಟಿಂಗಿಂತ 1 ಗಂಟೆ ಮೊದಲು 10 ಲಕ್ಷ ಮತಗಳು ಏರಿಕೆ ಆಗಿಬಿಟ್ಟಿದೆ. ಇದು ಹೇಗಪ್ಪ ಇದು? ಇದೆಲ್ಲ ಲೆಕ್ಕ ಹಾಕ್ಬಿಟ್ರೆ ಟೋಟಲಾಗಿ 76 ಲಕ್ಷ ಮತಗಳ ವ್ಯತ್ಯಾಸ ಕಂಡು ಬರ್ತಾ ಇದೆ ಇಲ್ಲಿ. ನವೆಂಬರ್ 20 ರಾತ್ರಿ ಸುಮಾರು 76 ಲಕ್ಷ ಜನ ಹೆಚ್ಚುವರಿಯಾಗಿ ವೋಟ್ ಮಾಡಿಬಿಟ್ರೆ ಅವತ್ತು 5 ಗಂಟೆ ಆದಮೇಲೆ. ಇದು ಹೇಗೆ ಅಂತ ಅವರ ಒಂದು ಪ್ರಶ್ನೆ ಇದೆ. ಆಯಿತು, ಇದು ಯೂಶ್ವಲ್ಲಾಗಿ ಈ ರೀತಿ ಮತಗಳ ವ್ಯತ್ಯಾಸ 1% ಇರುತ್ತೆ. 5 ಗಂಟೆವರೆಗೂ ಒಂದು ಲೆಕ್ಕ ಕೊಟ್ಟ ಮೇಲೆ 5 ಗಂಟೆ ಆದಮೇಲೆ 1% ವ್ಯತ್ಯಾಸ ಬರಬಹುದು, ಅಥವಾ 1.5% ವ್ಯತ್ಯಾಸ ಬರಬಹುದು. ಇಲ್ಲಿ ಶೇಕಡ 8ರಷ್ಟು ವ್ಯತ್ಯಾಸ ಬರ್ತಾ ಇದೆಯಲ್ಲ, 8% ವೋಟ್ಗಳ ವ್ಯತ್ಯಾಸ ಬರುತ್ತಲ್ಲ. 76 ಲಕ್ಷ ಮತಗಳಂದರೆ ಸಾಮಾನ್ಯನಾ? 76 ಮತಗಳು ಸಾಕು ಆಪೋಸಿಟ್ ಕ್ಯಾಂಡಿಡೇಟ್ಗಿಂತ. 76 ಮತಗಳು 76 ಕ್ಷೇತ್ರಗಳು ತೊಗೊಂಡ್ಬಿಟ್ರೆ 76 ಜನ ಗೆದ್ದಂಗೆ ಲೆಕ್ಕ.
ಅಂತಲ್ಲ 76 ಲಕ್ಷ ಮತಗಳನ್ನು ಏನಾದರೂ ಅಡ್ಜಸ್ಟ್ ಮಾಡಿಬಿಟ್ರೆ ವಿ ಡೋಂಟ್ ನೋ. 76 ಲಕ್ಷ ಮತಗಳ ವ್ಯತ್ಯಾಸ ಹೇಗಾಯಿತು ಹೇಳಿ ಅಂಥೇಳಿ ಪರಕಾಲ ಪ್ರಭಾಕರ್ ಅವರು ಕೇಳ್ತಾ ಇದ್ದಾರೆ. ಆದರೆ ಜಾರ್ಖಂಡ್ ಅಂತ ಬಂದಾಗ ನೋಡಿ, ಜಾರ್ಖಂಡ್ನಲ್ಲಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗಲ್ಲಿ ಇಲ್ಲೇನು ವ್ಯತ್ಯಾಸ ಆಗಲ್ಲ, 2 ಹಂತಗಳಲ್ಲಿ ಮತ ನಡೆಯುತ್ತೆ ಜಾರ್ಖಂಡ್ನಲ್ಲಿ. ಜಾರ್ಖಂಡ್ ಲೆಕ್ಕಾಚಾರಕ್ಕೆ ಬಂದರೆ ಜಾರ್ಖಂಡ್ನಲ್ಲಿ ಮೊದಲ ಹಂತದಲ್ಲಿ ಸಾಯಂಕಾಲ 5 ಗಂಟೆವರೆಗೂ 64.86 ಇಲ್ಲಿ ಜಾರ್ಖಂಡ್ನಲ್ಲಾಗಿರ್ತಕ್ಕಂಥ ವೋಟಿಂಗ್ ಇದು. ಆನಂತರದಲ್ಲಿ ರಾತ್ರಿ 11:30 ವೇಳೆಗೆ ಟೋಟಲ್ ಲೆಕ್ಕ ಹಾಕ್ಬಿಟ್ಟು ಕೊಟ್ಟಾಗ 66.48 7 ಗಂಟೆವರೆಗೂ ವೋಟಿಂಗ್ ಮಾಡಿದ್ರು, 8 ಗಂಟೆವರೆಗೂ ವೋಟಿಂಗ್ ಮಾಡಿದ್ರು, 10 ಗಂಟೆವರೆಗೂ ವೋಟಿಂಗ್ ಮಾಡಿದ್ರು. ಆ ಎಲ್ಲ ಪರ್ಸೆಂಟೇಜ್ ಸೇರಿಸ್ಕೊಂಡ್ರೂ ಕೂಡ ವ್ಯತ್ಯಾಸ ಆಗ್ತಿರೋದು ಬರೀ 1.79% ಜಾರ್ಖಂಡ್ನಲ್ಲಿ. 1.79% ಅಷ್ಟೇ. ಎರಡನೇ ಹಂತದಲ್ಲಿ 5 ಗಂಟೆಗೆ 67.59% ಆದರೆ ರಾತ್ರಿ 11:30 ಟೋಟಲ್ ಲೆಕ್ಕ ಹಾಕಿದಾಗ 68.45 0.86 ಮಾತ್ರ. ಜಾರ್ಖಂಡ್ ಜೊತೆ ನಾನು ಮಾತಾಡ್ತಿರೋದು 0.86 ಮಾತ್ರ ಇಲ್ಲಿ ವ್ಯತ್ಯಾಸ ಬರ್ತಾ ಇದೆ. ಆದರೆ ಮಹಾರಾಷ್ಟ್ರದಲ್ಲಿ 8% ವ್ಯತ್ಯಾಸ ಬರೋದು ಹೇಗೆ, ಅದೇ ಜಾರ್ಖಂಡ್ನಲ್ಲಿ ಈ ಥರ 1.5 ವ್ಯತ್ಯಾಸ ಬರೋದು ಹೇಗೆ? ಜಾರ್ಖಂಡ್ನಲ್ಲಿ ಮೊದಲ ದಿನ ಇಲ್ಲಿ 2,29,000 ಮತಗಳು ಏರಿಕೆ ಆಗ್ತವೆ. ಮಹಾರಾಷ್ಟ್ರದಲ್ಲಿ 76 ಲಕ್ಷ ಮತಗಳು ಹೆಚ್ಚಳ ಆಗ್ತವಲ್ಲ, ಎಂತಹ ಇದು ವಿಚಾರ ಇದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ ಎಲೆಕ್ಷನ್ ಕಮಿಷನ್ ಕೂಡ ಉತ್ತರ ಕೊಟ್ಟಿದೆ. ಇಲ್ಲ ಇದು ಈ ಥರ ಬರಲ್ಲ, ಆ ಥರದ್ದೇನು ನಡೆದಿಲ್ಲ, ಅಲ್ಲಿ ನಾವು ವೋಟಿಂಗ್ ಪರ್ಸೆಂಟೇಜ್ ಕರೆಕ್ಟಾಗಿ ಹೇಳಿದ್ದೀವಿ, ಅಲ್ಲೆಲ್ಲ ವರ್ಕಿಂಗ್ ಕ್ಲಾಸ್ ಜಾಸ್ತಿ ಇದೆ ಮಹಾರಾಷ್ಟ್ರದಲ್ಲಿ, ಅವರೆಲ್ಲ 5 ಗಂಟೆ ಮೇಲೇ ಬರೋದು, ಅವಾಗ ಬಂದು ವೋಟ್ ಮಾಡಿಬಿಟ್ಟಿದ್ದಾರೆ. 76 ಲಕ್ಷ ಜನ. ಇದ್ರ ಬಗ್ಗೆ ಒಂದು ದೊಡ್ಡ ವಿಚಾರ ಇದೆ. ಇದ್ರ ಬಗ್ಗೆ ಪರಕಾಲ ಪ್ರಭಾಕರ್ ಅವರು ಮಾತಾಡಿದ್ದಾರೆ ಕೂಡ. ಇದು ಎಲೆಕ್ಷನ್ ಕಮಿಷನ್ ಹೇಳಿರ್ತಕ್ಕಂಥ ಒಂದು ಉತ್ತರ. ಈ ಒಂದು ಉತ್ತರದ ಪ್ರಕಾರ ಅಲ್ಲಿ ಉದ್ಯೋಗ ಅಂದರೆ ನೌಕರರು ಜಾಸ್ತಿ ಇದ್ದಾರೆ, ಅವರೆಲ್ಲ ಆಮೇಲೆ ಬಂದು ವೋಟ್ ಮಾಡಿದ್ದಾರೆ ಅಂತ ಅವರ ಒಂದು ಲೆಕ್ಕದಲ್ಲಿ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಕ್ಲಾರಿಫಿಕೇಶನ್. The final count is given a few hours later, because there may be people who are waiting on the premises and they are all allowed to vote. After that is also done, finally in the night they give you the final figure. Historically, the discrepancy or the difference between the provisional figure and the final figure has never ever crossed 1%. It has always been under 1%. Karan, from 5 p.m. Karan, there is one more impossibility here. A booth across India on an average has about 1,000 and 1,200 votes, between 1,000 and 1,200 votes. If after polls closed, if 1,000 people voted, as you said, 16 hours it takes, if that is the case, does it mean that throughout the day nobody voted? But the Election Commission says that 58.22% have voted. That's one. The second thing is, the Election Commission's own manual says that